ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ನನ್ನನ್ನು ಪ್ರೀತಿಸಿ ಮೋಸ ಮಾಡಿದ ಅರ್ಪಣಾ ಮತ್ತು ಮಧುಚಂದ್ರನನ್ನು ಮನೆಯಿಂದ ಹೊರಹಾಕಿದಂತಾಯಿತು. ರೂಪಾ ಮತ್ತು ಮಧುಚಂದ್ರ ಪ್ರೇಮದಲ್ಲಿ ಬೆರಗಾಳಿ ಬಿಟ್ಟು ಇಬ್ಬರನ್ನು ಬೇರ್ಪಡಿಸಿದಂತೆ ಮಾಡಿದ್ದೇನೆ. ಎಷ್ಟಕ್ಕೆ ವಿಷ ಸರ್ಪದ ಸೇಡೋ ಸಂಪೂರ್ಣವಾಗಲಿಲ್ಲ. ಅರ್ಪಣ ಹೆಜ್ಜೆ ಹೆಜ್ಜೆಗೋ ಕಣ್ಣೀರು ಸೊರಸೆ ಸಾಗಬೇಕು. ಇನ್ನ ಧನಿಕ ಧನರಾಜನ ಸರ್ವಾಸ್ತೆ ನನ್ನ ಕೈವಶ ಆಗಬೇಕಾದರೆ ನನ್ನ ನವ ಪ್ರೇಯಸಿ ರೂಪಾಳಿಂದಲೇ ಸಾಧ್ಯ. ಅವಳಿಗೆ ಪ್ರೇಮದ ಹುಚ್ಚನ್ನು ಹಿಡಿಸಿ ಅವಳ ಮನಸ್ಸು ನನ್ನತ್ತ ಬಾಳುವಂತೆ ಮಾಡಿ ಇಡೀ ಅವಳ ಸರ್ವ ಆಸ್ತಿಯನ್ನು ನನ್ನ ಪಾಲನ್ನಾಗಿ ಮಾಡಿ ರೂಪಾಳನ್ನು ಬೇದೆ ನಾಯಿಯನ್ನಾಗಿ ಮಾಡದೆ ಹೋದರೆ ಏ ವಿಷಾದರನೇ ಅಲ್ಲ. ಓಹೋ, ರೂಪಾ ಇತ್ತ ಕಡೆ ಬರುತ್ತಿದ್ದಾಳೆ, ಬರಲಿ. Hello, Mister. How are you? Fine, Rupa. Fine. Alari. Hello, Rupa. Fine, Rupa. Fine. ಚೆನ್ನಾಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಅದಿರ್ಲಿ, ನೀವು ನನ್ನನ್ನೇ ನೋಡ್ತಾ ಇದ್ದೀರಲ್ಲ, ಯಾಕೆ? ಯಾಕೆ ನೋಡಬಾರ್ದಾ ಈ ಮುಖವನ್ನ? ಛೇ, ಪರವಾಗಿಲ್ಲ. ಬಟ್ ನನ್ನನ್ನು ಯಾಕೆ ನೋಡ್ತಾ ಇದ್ದೀರಿ ಅಂತ ಕಾರಣ ಹೇಳಿದ್ರೆ ಚೆನ್ನಾಗಿರೋದಲ್ವೇ? ರೂಪಾ, ನಿನ್ನದೇನು ಅಭ್ಯಂತರವಿಲ್ಲಂದ್ರೆ ಮಾತ್ರ ಹೇಳುತ್ತೇನೆ. ನೋನೋ, ಅದೇನಂತ ಹೇಳಿ. ರೂಪಾ, ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ರೂಪಾ. ಅಲ್ಲ ವಿಶ್ವಧರ್, ನಿಜವಾಗ್ಲೂ ಈ ಮಾತನ್ನು ಹೇಳ್ತಾ ಇದ್ದೀರಿ ನೀವು? ಹೌದು ರೂಪಾ, ನಿನ್ನನ್ನು ಪ್ರೀತಿಸಿದ್ದು ಬಹಳ ದಿನವಾಯಿತು ರೂಪಾ. ಆದರೆ ನೀನು ಮತ್ತು ಮಧುಚಂದ್ರನ್ನು ಪರಸ್ಪರ ಪ್ರೀತಿಸ್ತಾ ಇದ್ರಿ. ನಿಮ್ಮ ಪ್ರೇಮದಲ್ಲಿ ಅಡ್ಡಗಾಲ ಆಗಬಾರದು ಅಂತ ನನ್ನಷ್ಟಕ್ಕೆ ನಾನೇ ಸುಮ್ಮನಾಗಿದ್ದೆ. ರೂಪಾ, ನೀನೆಂದರೆ ನನ್ನ ಪ್ರಾಣ. ನಿನಗಾಗಿ ನನ್ನ ಪ್ರಾಣ ಕೊಡಲು ಕೂಡ ಸಿದ್ಧ. ಅಲ್ಲ ವಿಶ್ವಧರ್, ಎಂತ ಅನಾಹುತ ಮಾಡ್ಕೊಂಡ್ರಿ ನೀವು. ಬನ್ನಿ ಇಲ್ಲಿ. ರೂಪಾ, ಈಗಲಾದ್ರೂ ಗೊತ್ತಾಯ್ತಾ ನನ್ನ ಪ್ರೇಮ ಎಂತದ್ದು ಅಂತ? ನಿಜ ವಿಶ್ವಧರ್, ನೀವು ನನ್ನನ್ನು ಬಹಳ ಪ್ರೀತಿ ಮಾಡ್ತೀರಿ. ಐ ಲವ್ ಭಾಗ್ಯ ಜ್ಯೋತಿ. ನಿನ್ನ ವನಪು ವೈಯೋರಗಳು ಅಂಗಾಂಗಗಳು ತುಂಬಿ ತುಳುಕುತ್ತಿವೆ. ನಿನ್ನ ಗಲ್ಲ ರಸಗುಲ್ಲದಷ್ಟೇ
ಅಲ್ಲ ವಿಶ್ವಧರ್, ನೀವು ತುಂಬಾ ರಸಿಕರು. ಅದು ಅಲ್ಲದೆ ನಿಮ್ಮ ಪ್ರತಿಬಿಂಬ ನನ್ನ ಹೃದಯದಲ್ಲಿ ಅರಳಿ ನಿಂತಿದೆ. ಅದು ಯಾವಾಗಲೂ ಶಾಶ್ವತವಾಗಿ ಉಳಿದಿದೆ. ನೀವೇ ನನ್ನ ಬಾಳಿನ ಭಾಸ್ಕರ, ನೀವೇ ನನ್ನ ಪ್ರೇಮದ ಪೂಜಾರಿ. ರೂಪ ಕೋಗಿಲೆ ಸದಾ ವಸಂತಗಾಲ ಬಯಸುವಂತೆ ನನ್ನ ಮನ ನಿನ್ನನ್ನೇ ಬಯಸುತ್ತದೆ. ನಿನ್ನ ಹೃದಯದಲ್ಲಿ ನನಗೆ ಶಾಶ್ವತವಾಗಿರ್ತಕ್ಕಂಥ ಸ್ಥಾನ ಮಾಡಿಕೊಡು ರೂಪ. ನೋಡಿ ವಿಶ್ವಧರ್, ಈ ನನ್ನ ಮನಸ್ಸನ್ನ ನಿಮಗೆ ಅರ್ಪಿಸಿದ್ದೇನೆ. ಒಟ್ನಲ್ಲಿ ನಾನು ಕಂಡಿದ್ದೇನೆ ಒಂದು ಕನಸು. ಅದು ಒಂದಲ್ಲ, ಎರಡಲ್ಲ, 100. ನನ್ನ ಕನಸನ್ನ ನನಸು ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡಿ. ರೂಪ, ಈ ವಿಷಯದರ ಒಂದು ಸಲ ಮಾತು ಕೊಟ್ಟರೆ ಸಾಕು, ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಹಾ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆದ್ರೆ ನಮ್ಮ ಮನೆಗೆ ನೀವು ಯಾವಾಗ ಬರ್ತೀರಾ? ಖಂಡಿತ ಬರುತ್ತೇನೆ ರೂಪ, ಖಂಡಿತ ಬರುತ್ತೇನೆ. ನಿನ್ನ ಜೊತೆ ಕೆಲವೊಂದಿಷ್ಟು ಮಹತ್ವದ ವಿಷಯಗಳನ್ನು ಮಾತನಾಡಬೇಕಾಗಿದೆ. ಅದೇನಂತ ಹೇಳಿ. ರೂಪ, ಆ ವಿಷಯಗಳು ಇಲ್ಲಿ ಹೇಳುವಾಗಿಲ್ಲ. ಅದೊಂದು ಗುಪ್ತವಾಗಿರತಕ್ಕಂತ ವಿಷಯ. ಸಮಕ್ಷಮ ನಿಮ್ಮ ಮನೆಗೆ ಬಂದೇ ಮಾತನಾಡುತ್ತೇನೆ. ಆಯ್ತು ವಿಶ್ವಧರ್, ನೋಡಿ ಖಂಡಿತವಾಗಿಯೂ ನೀವು ನಾಳೆ ನಮ್ಮ ಮನೆಗೆ ಬರಲೇಬೇಕು. ಓಕೆ ರೂಪ, ಖಂಡಿತ ಬರುತ್ತೇನೆ. ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಂದು ನಿನ್ನ ಕೋಗಿಲೆಯ ಮಧುರ ಕಂಠದಿಂದ ಒಂದು ಗಾನ. ಆಯ್ತು ರೀ, ನಿಮಿಷದಂತೆ ಆಗ್ಲಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಲಾ 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 ಲಾ. ನೋಡಿ, ನಾನು ಬಂದು ಬಹಳ ಹೊತ್ತಾಯ್ತು. ನಾನಿನ್ ಬರ್ಲಾ? ಎಲೆ ಕಾಮ ಪಿಸಾಚಿ,
ನಾನು ನಿನ್ನ ಮದುವೆಯಾಗುವ ಪ್ರಿಯತಮನೆಂದು ತಿಳಿದು ನಿನ್ನ ಹೃದಯದಲ್ಲಿ ನನಗೆ ಶಾಶ್ವತವಾಗಿರ್ತಕ್ಕಂಥ ಸ್ಥಾನ ಮಾಡಿಕೊಟ್ಟೆ. ಆದರೆ ಹೂವಿನಿಂದ ಹೂವಿಗೆ ಹಾರಿ ಮಕರಂದ ಹೀರುವ ಈ ದೊಂಬೆ ನಿನ್ನ ಹೃದಯದಲ್ಲಿರಲು ಸಾಧ್ಯವೇ? ರೂಪ, ನಾನು ನಿನ್ನನ್ನು ಪ್ರೀತಿಸುವುದು ನಿನ್ನನ್ನು ಮದುವೆಯಾಗುವುದಕ್ಕಲ್ಲ, ನಿನ್ನಿಂದಾಗುವ ಎಲ್ಲ ಕಾರ್ಯಗಳನ್ನು ಸಾಧಿಸಿಕೊಂಡು ನಿನ್ನ ಗುಲಾಬಿ ಹೂವಿನಂತ ಧ್ಯೇಯವನ್ನು ಸರಗೊಂಡು ನನ್ನ ಕಾಮದ ದಾಹವನ್ನು ಹಿಂಗೆಕೊಳ್ಳವೆ. ನಿನ್ನ ಬಾಳಿಗೆ ನಾನು ಬಿರುಗಾಳಿಯಾಗಿ ನಿನ್ನನ್ನು ಬೀದಿ ನಾಯನ್ನಾಗಿ ಮಾಡದೆ ಹೋದರೆ ವಿಷಧರನೇ ಅಲ್ಲ.